ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ವಿಡಿಯೋದೊಳಗೆ ರಾಗಿ ಮುದ್ದೆ ಹಾಗೂ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಇದು ಅವರೆಕಾಳು ಸಾಂಬಾರು ಭಾಳ ರುಚಿಯಾಗಿರ್ತದೆ. ಈ ರೀತಿಯಾಗಿ ಒಮ್ಮೆ ನೀವು ಸಾಂಬಾರನ್ನ ಟ್ರೈ ಮಾಡಿ ನೋಡಿರಿ. ಹಾಗಂದ್ರೆ ಇದನ್ನು ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಈಗ ಫಸ್ಟ್ ಅವರೆಕಾಳು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ 1 ಕಪ್ನಷ್ಟು ಅವರೆಕಾಳು ತೊಗೊಂಡಿವಿ, 1-2 ಟೊಮೆಟೊ, 1-2 ಸಣ್ಣದು ಉಳ್ಳಾಗಡ್ಡಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿವಿ. ಆಮೇಲೆ 1-2 ಆಲೂಗಡ್ಡಿನ ಸಿಪ್ಪಿ ತೆಗೆದು ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಟ್ಕೊಂಡಿವಿ. ಈಗ ಇವನ್ನೆಷ್ಟು ಕುಕ್ಕರ್ನೇ ಹಾಕಿ 1-3 ಸೀಟಿ ಹೊಡೆಸ್ಬೇಕು. ಇದಕ್ಕೆ ನೀವು ಮತ್ತು ಕ್ಯಾರೆಟು ಬೀನ್ಸ್ ಏನಾರು ಹಾಕೋತಿದ್ರೆ ಹಾಕೋಬೋದು. ಇಲ್ಲಿ 1-2 ಹಸಿಮೆಣ್ಸಿನ್ಕಾಯಿನ ಇದ್ರೊಳಗೆ ಕುದಿ ಮುಂದೆ ಹಾಕಕತ್ತೀವಿ ನಾವು ಕುಕ್ಕರ್ನಾಗ. ಖಾರಕ್ಕೆ ಸಾಂಬಾರು ಪುಡಿನೂ ಹಾಕ್ತೀವಿ, ಅದರ ಖಾರಕ್ಕೆ ಸ್ವಲ್ಪ ಇರಲಿ ಅಂತೇಳಿ 1-2 ಹಸಿಮೆಣ್ಸಿನ್ಕಾಯನ್ನು ಮುರಿದು ಹಾಕಿದ್ರಾಗ. ಈಗ ಇದನ್ನು ಕುಕ್ಕರ್ನ ಈಗ 3 ವಿಷಲ್ ಹೊಡೆಸಿದ್ಮೇಲೆ ಅವರೆಕಾಳು ಆಲೂಗಡ್ಡೆ ಎಲ್ಲ ಕುದ್ದಾವು. ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ ಸಾರಿಗೆ. ಈಗ ಮಸಾಲೆ ರುಬ್ಕೊಳಕ್ಕೆ ಇಲ್ಲಿ ನಾವು ಹಸಿ ಕೊಬ್ಬರಿ ತೊಗೊಂಡಿವಿ, ಹಸಿ ಕೊಬ್ಬರಿ 1 ಪೀಸು. ಆಮೇಲೆ ಇಲ್ಲಿ ಅವರೆಕಾಳನ್ನು ಕುದಿಸಿಟ್ಕೊಂಡಿದ್ದೀವಲ್ಲ, ಇದರಾಗಿಂದ 1 ಸ್ಪೂನಷ್ಟು ಅವರೆಕಾಳನ್ನ ತೊಗೊಂಡಿವಿ. ಇದನ್ನು ಕೂಡ ರುಬ್ಬಕ್ಕೆ ಹಾಕ್ತೀವಿ, ಯಾಕಂದರೆ ಇದು ಅವರೆಕಾಳು ಹಾಕೋದ್ರಿಂದ ರುಬ್ಬೋದ್ರಿಂದ ಅವರೆಕಾಳು ಸಾರಿನ ವಾಸನೆ ಭಾರಿ ಘಮ ಘಮ ಬರ್ತೈತಿ. 1-2 ಸ್ಪೂನಷ್ಟು ಪುಟಾಣಿ, ಕರಿಬೇವು, ಒಂದು ಸಣ್ಣದಷ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿವಿ. ಟೊಮೆಟೊನೂ ಹಾಕಿ ಹುಳಿಗಲ್ಲೇ ಸ್ವಲ್ಪ ಇಲ್ಲಿ ರುಬ್ಬಬೇಕಾದ್ರೆ ಒಂದಿಟ್ಟು ಹುಣಸೆಹಣ್ಣು ಹಾಕ್ಕೊಳಕತ್ತೀವಿ. ಆಮೇಲೆ ಜೀರಿಗೆ, ಇದಿಷ್ಟನ್ನು ಹಾಕಿ ಮಿಕ್ಸಿ ಒಳಗೆ ರುಬ್ಕೊಳ್ಳೋಣ. ಫಸ್ಟ್ ಕೊಬ್ಬರಿ, ಹುಣಸೆಹಣ್ಣು, ಕರಿಬೇವು, ಆಮೇಲೆ 1-2 ಸ್ಪೂನು ಪುಟಾಣಿ ಅಂದರೆ ಹುರ್ಗಡ್ಲೆ ಅಂತಿರಲ್ಲ ಅವು, ಅಂದರೆ ಸಾರು ಗಟ್ಟಿಯಾಗಿ ಬರೋಕಂದ್ರೆ ಬೇಳೆ ಹಾಕಿಲ್ಲ ನಾವು ಅದಕ್ಕೆ 1-2 ಸ್ಪೂನು ಪುಟಾಣಿ ಹಾಕ್ಕೊಳಕತ್ತೀವಿ ಇಲ್ಲಿ. ಆಮೇಲೆ 1 ಸ್ಪೂನು ಜೀರಿಗೆ. ಫಸ್ಟ್ ಇದಿಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಇದು ಸಣ್ಣ ಆದಮೇಲೆ ಇದಕ್ಕೆ ಅವರೆಕಾಳು ಮಿಕ್ಸ್ ಮಾಡಿಕೊಂಡು ರುಬ್ಬೋಣ. ಈ ರೀತಿ ಪೂರ್ತಿ ಸಣ್ಣಂಗೆ ರುಬ್ಕೋಬೇಕು. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಂಡು ಇಲ್ಲಿ ಒಗ್ಗರಣೆಗೆ ನಾವಿಲ್ಲಿ ಬದ್ನಿಕಾಯಿ ಯೂಸ್ ಮಾಡಾಕತ್ತೀವಿ. ಇದು ಬೇಕಾದ್ರೆ ನೀವು ಹಾಕೋಬೋದು, ಇಲ್ಲಾಂದ್ರೆ ಹಂಗೆ ಒಗ್ಗರಣೆ ಕೊಡ್ಬೋದು. ಆದರೆ ಬದ್ನಿಕಾಯಿ ಹಾಕಿದ್ರಿಂದ ಟೇಸ್ಟು ಚಲೋ ಬರ್ತದೆ. ಅದಕ್ಕೆ ನಾವಿಲ್ಲಿ ಬದ್ನಿಕಾಯಿ ತೊಗೊಳಕತ್ತೀವಿ ಒಗ್ಗರಣೆಗೆ. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯ್ಕಿಟ್ಕೋಬೇಕು. ಫಸ್ಟ್ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು ಒಗ್ಗರಣೆಗೆ, ಕರಿಬೇವು, ಬದ್ನಿಕಾಯಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ ಇಲ್ಲೇ ಒಗ್ಗರಣೆ ಒಳಗೆ ಹಾಕೋಬೇಕು ನಾವು. ಈ ಬದ್ನಿಕಾಯಿನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಆಮೇಲೆ ಕೊಬ್ಬರಿದೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕು. ಈಗ 1 ಸ್ಪೂನು ಅರಿಶಿನ ಪುಡಿ, ಇಲ್ಲೇ ಕಲರ್ಗೆ ಒಂದು ಅರ್ಧ ಸ್ಪೂನಷ್ಟು ನಾವಿಲ್ಲಿ ಕೆಂಪು ಮೆಣಸಿನ್ಕಾಯಿ ಪೌಡ್ರ್ ಹಾಕೊಳಕತ್ತೀವಿ. ಬರೀ ಕಲರ್ಗೆ ಅಷ್ಟೇ ಇದೆ, ಯಾಕಂದರೆ ಇಲ್ಲಿ ಹಸಿ ಮೆಣಸಿನ್ಕಾಯನ್ನು ಹಾಕಿರ್ತೀವಿ ಒಳಗೆ ಕುದಿ ಕುಕ್ಕರ್ನಾಗ. ಆಮೇಲೆ ಸಾಂಬಾರು ಪುಡಿನೂ ಹಾಕ್ತೀವಲ್ಲ, ಸಾಂಬಾರು ಪುಡಿ ಒಳಗೂ ಖಾರ ಇರ್ತೈತೆ. ಕಲರಿಗಂತೂ ಒಂದು ಅರ್ಧ ಚಮಚ ಕೆಂಪು ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು, ಆಮೇಲೆ ಖಾರಕ್ಕೆ ನಿಮಗೆ ನೋಡಿಕೊಂಡು ಎಷ್ಟು ಬೇಕಲ್ಲ ಅಷ್ಟು ಸಾಂಬಾರು ಪುಡಿ ಇಲ್ಲ 1-2 ಸ್ಪೂನ್ ಹಾಕ್ಕೊಳಕತ್ತೀವಿ. ಈ ಸಾಂಬಾರು ಪುಡಿ ಇದು ಹೋಮ್ ಮೇಡ್, ಇದು ನಾವು ಮನೆ ಒಳಗೆ ಮಾಡಿದ್ದು. ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಈಗ ಆಲ್ರೆಡಿ ಅಪ್ಲೋಡ್ ಮಾಡಿವಿ ನಾವು ನಮ್ಮ ಚಾನಲ್ ಒಳಗೆ. ಇದು ರೆಸಿಪಿ ಬೇಕಂದ್ರೆ ನೀವು ಅದಕ್ಕೆ ನಮ್ಮ ಚಾನಲಿಗೆ ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು ಸಾಂಬಾರು ಪುಡಿದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಕುದಿಸ್ಕೋಬೇಕು ಅದು ಕೊಬ್ಬರಿದೆಲ್ಲ. ಕೊಬ್ಬರಿದ ಮಸಾಲೆ ಎಲ್ಲ ಒಂದು ಕುದ್ದ ಮೇಲೆ ಈಗ ನಾವು ಅವರೆಕಾಳನ್ನು ಕುದಿಸಿಟ್ಕೊಂಡಿರ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಳೆ ಹಾಕ್ಲಿಕ್ಕಂದ್ರೆ ನೋಡಿರಿ ಸಾರು ಎಷ್ಟು ಗಟ್ಟಿಯಾಗಿ ಬರ್ತದೆ, ಯಾಕಂದರೆ ಕೊಬ್ಬರಿ ಸ್ವಲ್ಪ ಪುಟಾಣಿ ಹಾಕಿರ್ತೀವಲ್ಲ, ಹಿಂಗೆ ಬೇಳೆ ಬೇಕಾಗೋದಿಲ್ಲ ಇದು ಅವರೆಕಾಳು ಸಾಂಬಾರಿಗೆ. ಈಗ ಇದಕ್ಕೆ ಉಪ್ಪು ಖಾರ ಏನು ಕಡಿಮೆ ಇರ್ತೈತೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳಬೇಕಲ್ಲ ಅಷ್ಟು ನೋಡಿ ನೀರು ಹಾಕ್ಕೊಂಡು ಚೆಂದಂಗೆ ಇದನ್ನು ಕುದಿಸ್ಕೋಬೇಕು. ಈಗ ಸಾರನ್ನ ಈಗ ಅವರೆಕಾಳು ಸಾಂಬಾರು ರೆಡಿ ಆಗೈತಿ. ಈಗ ನೆಕ್ಸ್ಟ್ ಮುದ್ದೆ ರೆಡಿ ಮಾಡ್ಕೊಳ್ಳಿ. ಈಗ ಮುದ್ದೆ ಮಾಡೋಕೆ ನೀರು ಕಾಯ್ಕಿಟ್ಕೊಂಡಿವಿ. ಮುದ್ದೆ ಮಾಡೋ ಮುಂದೆ ಸ್ವಲ್ಪ ದಪ್ಪ ತಳ ಇದ್ದದ್ದನ್ನು ಪಾತ್ರೆ ತೊಗೋಬೇಕು, ಅಂದರೆ ಹೊತ್ತಂಗಿಲ್ಲ. ಇಲ್ಲಿ ನಾವು ಒಂದು 3 ಗ್ಲಾಸ್ನಷ್ಟು ನೀರು ಹಾಕೀವಿ. ಅಂದರೆ ಈ 3 ಗ್ಲಾಸ್ ನೀರು ತೊಗೊಂಡ್ರೆ ಒಂದು ಸಣ್ಣ ಸೈಜಿನ ಒಂದು 5 ಮುದ್ದೆ ರೆಡಿ ಆಗ್ತಾವೆ. ಈ ನೀರು ಕುದಿ ಬಂದ ಕೂಡಲೇ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು, ಆಮೇಲೆ 1-2 ಸ್ಪೂನು ಎಣ್ಣೆ ಹಾಕ್ಕೋಬೇಕು ಇದಕ್ಕೆ. ಆಮೇಲೆ 1-2 ಸ್ಪೂನಷ್ಟು ಹಿಟ್ಟನ್ನ ಮೊದಲು ಹಂಗೆ ಉದುರಿಸ್ಬೇಕು ಇದ್ರ ಮೇಲೆ, ಅಂದರೆ ನೀವು ಮುದ್ದೆ ತಿರುಬೇಕಾದ್ರೆ ಗಂಟು ಬರೋಂಗಿಲ್ಲ. 1-2 ಸ್ಪೂನು ಹಿಟ್ಟು ಹಂಗೆ ಉದುರಿಸ್ಕೋಬೇಕು. ಈ ನೀರು ಪೂರ್ತಿ ಕುದಿ ಬಂದ ಮೇಲೆ ಹಿಟ್ಟು ಹಾಕಿ ತಿರುಗೊಂಡಿದ್ದು
ಈಗ ಅದು ಹಿಟ್ಟು ಎಷ್ಟು ಹಿಡಿತೈತೆ ನೋಡಿಕೊಂಡು ಈ ಮುದ್ದೆ ಕೋಲು ಬರ್ತೈತಲ್ಲ, ಮುದ್ದೆ ಕೋಲು ಅಥವಾ ಅದರಿಲ್ಲಂದ್ರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟೂನಿಲ್ಲ ಅಥವಾ ಕಡ್ಗೋಲೆಲ್ಲ ನಾವು ತಿರುಗಿಸ್ಬೋದು. ಈ ರೀತಿ ನೀರು ಕುದಿಯಕ್ಕೆ ಹತ್ಕೊಳ್ಳಿ, ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಬೇಕು. ಇದನ್ನು ಇಲ್ಲಿ ನಾವು ಕಡ್ಗೋಳು ಬಳಸ್ಕೊಂಡಿವಿ. ಇಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋರಿ. ಇದನ್ನು ಈ ರೀತಿ ಗಂಟು ಆಗ್ಲಾರ್ದಂಗೆ ಚೆನ್ನಾಗಿ ಎಲ್ಲ ಕಡೆ ಗಂಟು ಹೊಡ್ಕೊಂಡು ಕಲಿಸ್ಕೋಬೇಕು ಹಿಟ್ಟು. ಗ್ಯಾಸ್ ಫುಲ್ ಸಣ್ಣ ಮಾಡಿಕೊಂಡು ಈ ರೀತಿ ಅಲ್ಲೇ ಗಂಟನೆಲ್ಲ ಚೆನ್ನಾಗಿ ಹೊಡ್ಕೋಬೇಕು. ಗ್ಯಾಸಿಗೆ ಫುಲ್ ಸಣ್ಣ ಮಾಡ್ಕೋಬೇಕು, ಅಂದರೆ ಹಿಟ್ಟು ಬೇಯಬೇಕಲ್ಲ ಅದು. ಇಷ್ಟು ಮಾಡಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಡ್ರಿ. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಹಿಟ್ಟನ್ನ ಮುಟ್ಟು ನೋಡಿದ ಕೈ ಅಂಟ್ಕೊಲಿಕ್ಕಂದ್ರೆ ಸರಿಯಾಗಿ ಬಂದೈತೆ ಅಂತ ಅರ್ತಿದ್ದು. ಈಗ ಇದು ರೆಡಿ ಆಗೈತಿ. ಈಗ ಇದನ್ನು ಮುದ್ದೆ ಕಟ್ಕೊಂಡೈತಿ. ಈ ರೀತಿ ತಾಟಿಗೆ ನೀರು ಹಚ್ಕೊಂಡು ಅದು ಬಿಸಿದಾಗ ಕಟ್ಕೋಬೇಕು ಮುದ್ದೆ. ಅದನ್ನು ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೈ ನೀರು ಹಚ್ಕೊಂಡು ಈ ರೌಂಡಂಗೆ ಕಟ್ಕೋಬೇಕು ಮುದ್ದೆ. ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ರೆಡಿ ಆಗೈತಿ. ಇದಕ್ಕೆ ತುಪ್ಪ ಹಚ್ಕೊಂಡು ತಿನ್ನಬೇಕು. ಈ ರೀತಿಯಾಗಿ ನೀವೊಮ್ಮೆ ರಾಗಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರನ್ನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.